ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವರ್ಲ್ಪೂಲ್ ಗ್ಯಾಸ್ ಸ್ಟವ್ ಅನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನೀಗ ನೋಡ್ತಾ ಇದ್ರಲ್ಲ ಬಿಸಿ ಬಿಸಿ ರೈಸ್ ಮೊದಲನೇ ಸಾರಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಇದರಲ್ಲಿ ತುಂಬಾ ಸ್ಪೀಡ್ ಹೀಟ್ ಬರ್ನರ್ಸ್ ಎರಡು ಇರೋದ್ರಿಂದ ಹೀಟ್ ಅನ್ನೋದು ತುಂಬಾ ಜಾಸ್ತಿ ಬರ್ತಾ ಇದೆ. ಅದನ್ನ ನೋಡ್ಕೊಂಡು ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅದ್ ಬಿಟ್ರೆ ಏನೇನು ಪ್ರಾಬ್ಲಮ್ ಇಲ್ಲ. ತುಂಬಾ ಚೆನ್ನಾಗಿದೆ. ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಫಸ್ಟ್ ನನ್ನ ಹತ್ರ ಇದ್ದು ಬಿಳಿ ಸ್ಟವ್ ಆಗಿತ್ತು. ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇತ್ತು, ಏನಾದ್ರೂ ಸ್ವಲ್ಪ ಕರೆ ಬಿದ್ರೂ ಕಾಣಿಸ್ತಾ ಇತ್ತು. ಈಗ ಬ್ಲಾಕ್ ಕಲರ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಜೊತೆಗೆ ಈಗ ಪೂಜೆ ಎಲ್ಲ ಮಾಡಿ ನಾನು ಮತ್ತೆ ಅಡಿಗೆ ಮಾಡೋದಕ್ಕೆ ಶುರು ಮಾಡಿದೆ. ಇವತ್ತು ನಾನು ಪೊನ್ನಿ ರೈಸ್ ಅನ್ನ ಉಪಯೋಗಿಸಿ ಅನ್ನ ಮಾಡ್ತಾ ಇದ್ದೀನಿ. ಅನ್ನಕ್ಕೆ ನಾನು 1 ಗ್ಲಾಸ್ ಅಕ್ಕಿ ತಗೊಂಡ್ರೆ 2 ಗ್ಲಾಸ್ ನೀರನ್ನ ನಾನು ಕುಕ್ಕರ್ ಅಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಫಸ್ಟ್ 2 ಗ್ಲಾಸ್ 1:2 ರೇಷಿಯೋ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರ್ ಹಾಕಿ 3 ವಿಷಲ್ ನ ಬರೆಸ್ತಾ ಇದ್ದೀನಿ. ನೋಡಿ, ಸ್ಪೀಡ್ ಹೀಟ್ ಆಗಿರೋದ್ರಿಂದ ತುಂಬಾ ಸ್ಪೀಡ್ ಆಗಿ ಬರ್ತಾ ಇದೆ. ಇದನ್ನ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಹ್ಯಾಂಡಲ್ ಎಲ್ಲ ಹೀಟ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ವರ್ಲ್ಪೂಲ್ದು ಬೆಸ್ಟ್ ಅಂತಾನೆ ಹೇಳ್ಬೋದು. ತುಂಬಾ ಹೀಟ್ ಬೇಕಂತ ಹೇಳಿದ್ರೆ ಬೇಗ ಬೇಗ ದೊಡ್ಡ ದೊಡ್ಡ ಪಾತ್ರೆಗಳಿಗೆ 12 ಇಂಚ್ ಪಾತ್ರೆಗಳಿಗೆ ಇದು ಉಪಯೋಗ ಆಗುತ್ತೆ. ಇಷ್ಟು ಹೀಟ್ ನಮ್ಗೆ ಚಿಕ್ಕ ಚಿಕ್ಕ ಸ್ಟವ್ಗಳಲ್ಲಿ ನಾವು ಮಾಡಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ, ಅಂದ್ರೆ ಚಿಕ್ಕ ಚಿಕ್ಕ ಪಾತ್ರೆಗಳನ್ನ ನೋಡಿ ಬೇಸ್ ಬಂದು 8 ಇಂಚು 9 ಇಂಚು ಆ ತರ ಇರೋದ್ರಿಂದ ನಾವು ನೋಡ್ಕೊಂಡು ಉರಿಯನ್ನ ಇಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಹ್ಯಾಂಡಲ್ಗಳೆಲ್ಲ ಸುಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅನ್ನ ರೆಡಿ ಆದ್ಮೇಲೆ ನಾನು ಮೊಟ್ಟೆಗಳನ್ನ ಬೇಯಿಸ್ತಾ ಇದ್ದೀನಿ. ನಾನು ಬ್ರೌನ್ ಮೊಟ್ಟೆಗಳನ್ನ ಬೇಯಿಸ್ತಾ ಇದ್ದೀನಿ. ಇದು ನೀವು ನೋಡ್ತಾ ಇರೋದು ಪೊನ್ನಿ ರೈಸು. ತುಂಬಾ ಚೆನ್ನಾಗೇ ಆಗಿದೆ, ಏನು ತೊಂದರೆ ಇಲ್ಲ. ನೋಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಹೀಟ್ ಜಾಸ್ತಿ ಇದ್ರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. And don't forget to subscribe to the Vinu Loki YouTube channel for more tips and updates. ಮೊಟ್ಟೆ ಬೇಯಿಸೋದಕ್ಕೆ ನಾರ್ಮಲ್ ಆಗಿ ಈ ರೀತಿ ನೀರನ್ನ ಇಟ್ಕೊಂಡು ಇದಕ್ಕೆ ನಾನು 6 ಮೊಟ್ಟೆಗಳನ್ನ ಹಾಕ್ತಾ ಇದೀನಿ. 4 ಅಥವಾ 5 ಮೊಟ್ಟೆಗಳಾದ್ರೂ ಹಾಕೊಳ್ಬಹುದು. ನಾನು ಈಗ ತಗೊಂಡಿರೋದು ಆರ್ಗ್ಯಾನಿಕ್ ಬ್ರೌನ್ ಮೊಟ್ಟೆಗಳನ್ನ ತಗೊಂಡಿದ್ದೀನಿ. ಇದು ಕೇಜ್ ಫ್ರೀ ಮೊಟ್ಟೆಗಳಾಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅಮೆರಿಕಾದಲ್ಲಿ ಕೇಜ್ ಫ್ರೀ ಮೊಟ್ಟೆಗಳು ಬ್ರೌನ್ ಮೊಟ್ಟೆಗಳೇ ಜಾಸ್ತಿ ಮಾರಾಟಕ್ಕೆ ಇಟ್ಟಿರ್ತಾರೆ. ನಾನೀಗ ಸ್ಪೀಡ್ ಹೀಟ್ ಬರ್ನರ್ ಅನ್ನ ಆನ್ ಮಾಡ್ತಾ ಇದ್ದೀನಿ. ಇದರಿಂದ ತುಂಬಾ ಬೇಗ ಕುಕ್ ಆಗುತ್ತೆ. ನೋಡಿ ಎಷ್ಟು ಜಾಸ್ತಿ ಬರ್ತಾ ಇದೆ ಗ್ಯಾಸು. ಅಮೆರಿಕಾದಲ್ಲಿ ನಾರ್ಮಲ್ ಆಗಿ ಗ್ಯಾಸ್ ಸ್ಟವ್ ಗಳಿಗೆ ಎಲ್ಲ ಕಂಪ್ಲೀಟ್ ಆಗಿ ಕನೆಕ್ಷನ್ ಅಪಾರ್ಟ್ಮೆಂಟ್ ಗಳಿಗೆ ಎಲ್ಲರಿಗೂ ಕೊಟ್ಟಿರ್ತಾರೆ. ಅದರಿಂದ ಎಷ್ಟು ಬೇಕಷ್ಟು ಗ್ಯಾಸ್ ಗಳನ್ನ ಉಪಯೋಗಿಸ್ಕೊಳ್ಬಹುದು. ಗ್ಯಾಸ್ ಖಾಲಿ ಆಗ್ಬಿಡುತ್ತೆ ಮತ್ತೆ ತುಂಬಿಸ್ಕೋಬೇಕು ಅನ್ನೋ ಟೆನ್ಷನ್ ಇರಲ್ಲ. ಎಷ್ಟು ಬೇಕಷ್ಟು ನಾವು ಉಪಯೋಗಿಸ್ಕೊಳ್ಬಹುದು. ಸೊ ಇದು ಇವತ್ತಿನ ವಿಡಿಯೋ. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.